ಪ್ರಿಯವಾದವರೇ, ಆಶೀರ್ವಾದಗಳಿಗೆ ಮೂಲ ಕಾರಣನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 49:26 ವಚನ. ನಿನ್ನ ತಂದೆಯ ಆಶೀರ್ವಾದಗಳು ಯೋಸೇಫನ ಪಾಲಿಗೆ ಬರಲಿ, ಅಣ್ಣ ತಮ್ಮಂದಿರಲ್ಲಿ ಪ್ರಭುವಾಗಿರುವವನ ಶಿರಸ್ಸಿನ ಮೇಲುಂಟಾಗಲಿ. ಪ್ರಿಯವಾದವರೇ, ದೇವ ಭಕ್ತರು ಮರಣ ಹೊಂದುವ ಸಮಯದಲ್ಲಿ ತಮ್ಮ ಮಕ್ಕಳನ್ನು ಆಶೀರ್ವದಿಸುವುದು ವಾಡಿಕೆಯಾಗಿದೆ. ಅದರಂತೆಯೇ ಯಾಕೋಬನು ಕೂಡ ತನ್ನ 12 ಮಕ್ಕಳನ್ನು ಆಶೀರ್ವದಿಸಿದಾಗ ಯೋಸೇಫನ ಶಿರಸ್ಸಿನ ಮೇಲೆ ಬಂದ ಆಶೀರ್ವಾದಗಳು ಅತ್ಯಂತ ಶ್ರೇಷ್ಠವಾದವುಗಳು. ಶಿರಸ್ಸು, ತಲೆ ಅಥವಾ ನೆತ್ತಿ ಎಂದು ಯಾಕೋಬನು ಇಲ್ಲಿ ವಿಶೇಷವಾಗಿ ಹೇಳುತ್ತಿದ್ದಾನೆ. ದೇವ ಮಕ್ಕಳೇ, ನಿಮ್ಮ ಶಿರಸ್ಸು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಒಂದು ಸ್ಥಳವಾಗಿದೆ. ಅದು ಆತನ ಅಭಿಷೇಕ ಹೊಂದಿಕೊಳ್ಳುವ ಸ್ಥಳವೂ ಕೂಡ ಆಗಿದೆ. ನಮ್ಮ ದೇಹಕ್ಕೆ ಶಿರಸ್ಸೇ ಪ್ರಧಾನವಿದ್ದಂತೆ ಯೇಸು ಸಭೆಗೆ ಶಿರಸ್ಸಾಗಿದ್ದಾರೆ. ನಾವು ಆತನ ಶರೀರವಾಗಿಯೂ ಪ್ರತ್ಯೇಕ ಅಂಗಗಳಾಗಿಯೂ ಇದ್ದೇವೆ. ಆರೋನನ ಶಿರಸ್ಸಿನ ಮೇಲೆ ಸುರಿಯಲ್ಪಟ್ಟಂಥ ಅಭಿಷೇಕವು ತಲೆಯಿಂದ ಗಡ್ಡದ ಮೂಲಕ ಇಡೀ ಶರೀರಕ್ಕೆ ಇಳಿದು ಬಂದಂತೆ ಕ್ರಿಸ್ತನ ಮೇಲಿರುವ ಆ ಒಂದು ಅಭಿಷೇಕವನ್ನು ಶರೀರವಾದ ಸಭೆಯು ಪಡೆದುಕೊಳ್ಳುವಂಥದ್ದಾಗಿದೆ. ದೇವ ಮಕ್ಕಳೇ, ಕರ್ತನು ನಿಮ್ಮ ಶಿರಸ್ಸಿನ ಮೇಲೆ ಅಭಿಷೇಕದ ತೈಲವನ್ನು ಸುರಿಯಲು ಬಯಸುತ್ತಿದ್ದಾರೆ. ಭೂಮಿಯಲ್ಲಿ ಆತನು ನಿಮ್ಮನ್ನು ಎಲ್ಲ ಮೇಲುಗಳಿಂದಲೂ ಕೃಪೆಯಿಂದಲೂ ತುಂಬಿಸುವವನಾಗಿದ್ದಾನೆ. ಮಹಿಮೆ ಮತ್ತು ಗೌರವದಿಂದ ನಿಮ್ಮನ್ನು ಅಲಂಕರಿಸುತ್ತಾರೆ. ಆದದರಿಂದ ನಿಮ್ಮ ಶಿರಸ್ಸನ್ನು ಯಾವಾಗಲೂ ಪವಿತ್ರವಾಗಿಟ್ಟುಕೊಳ್ಳಬೇಕು. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.